ಅವ್ರಿಗೆ ಈಗ ಭಾಳ ಒಳ್ಳೆಯದಾಗಿದೆ. ವಿಧಾನಸಭಾ ಸದಸ್ಯರು ತಾಲೂಕು ಎಲ್ಲ ಒಂದೇ ಕಡೆ ಬರೋದ್ರಿಂದ ಅವರ ಅಭಿವೃದ್ಧಿಗೆ, ಅವರ ಕೆಲಸ ಕಾರ್ಯಗಳಿಗೆ ಸುಸೂತ್ರವಾಗಿ ನಡೆಯೋದಕ್ಕೆ ಆಡಳಿತ ಮತ್ತು ಎಲ್ಲ ಅಭಿವೃದ್ಧಿ ಕೂಡ ಒಳ್ಳೆಯದಾಗ್ತದೆ. ಆದ್ದರಿಂದ ಇವತ್ತು ಒಂದು ಐತಿಹಾಸಿಕ ದಿನ. ಈ ದಿನಕ್ಕೆ ಕಾರಣಭೂತರಾದಂಥ ರಾಮಲಿಂಗಾರೆಡ್ಡಿಯವರು ಮತ್ತು ದಿನವಿಡೀ ಉದ್ದಕ್ಕೂ ಸುಮಾರು ವರ್ಷದಿಂದ ನಾವು ಎಲೆಕ್ಷನ್ನಲ್ಲಿ ಮಾತು ಕೊಟ್ಟಿದ್ದೀವಿ ಅಂತೇಳಿ ಈ ಭಾಗದ ಶಾಸಕರು ಕೊಟ್ಟಿಡಿದ ಕೆಲಸವನ್ನು ಮಾಡಿದ್ದಾರೆ. ಎಲ್ಲ ಅಭಿವೃದ್ಧಿ ಕೆಲಸಗಳಲ್ಲಿ ಕೂಡ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಭಿವೃದ್ಧಿಯ ಹರಿಕಾರ ಅಂತ ಹೇಳ್ಬೇಕಾಗ್ತದೆ. ಶ್ರೀನಿವಾಸು ಪಟ್ಟಿಡಿದ್ರೆ ಬಿಡೋದಿಲ್ಲ. ಅದಕ್ಕೆ ಇದು ಒಂದು ಐತಿಹಾಸಿಕ ದಿನ. ಇದರಿಂದ ಸೋಲೂರು ಹೋಬಳಿಯ ಎಲ್ಲ ಜನರಿಗೂ ಕೂಡ ಒಳ್ಳೆಯದಾಗಿದೆ. ಇದು ಸದುಪಯೋಗ ಮಾಡಿಕೊಳ್ಬೇಕು ಅಂತೇಳಿ ನಾನು ಅವ್ರಿಗೆ ತಿಳಿಸ್ತೇನೆ. ಪೊಲೀಸ್ ಇಲಾಖೆ ಸೇರಿದಂತೆ ಸಾಕಷ್ಟು ಇಲಾಖೆಗಳು ಕೂಡ ಸೇರ್ಪಡೆ ಆಗಬೇಕಾಗಿದೆ. ನಾವೆಲ್ಲ ಒಟ್ಟಾರೆ ಬಂದ್ಬಿಡ್ತವೆ. ಆ ಜ್ಯೂರಿಸ್ಟಿಕ್ಷನ್ನಲ್ಲಿರೋ ಎಲ್ಲ ಇಲಾಖೆಗಳು ಕೂಡ ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲೇ ಇದ್ದಾರೆ. ಅವನ್ನೆಲ್ಲ ವರ್ಗಾವಣೆ ಮಾಡೋದು ಸನ್ಮಾನ್ ರಾಮಲಿಂಗಾರೆಡ್ಡಿ ಅವರೇ ಮಾಡಬೇಕಾಗ್ತದೆ. ಅವ್ರು ಮಾಡ್ತಾರೆ. ಅವರು ಕೇಳೋದು ಅಧಿಕಾರ ಇದೆ, ಇಲ್ಲ ಅಂತ ಹೇಳೋಕ್ಕಿಲ್ಲ. ಅದರಲ್ಲಿ ಸೀನಿಯರ್ಸ್ ಎಲ್ಲ ಇದ್ದಾರೆ. ಅದಕ್ಕೆಲ್ಲ ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ. ನಮ್ಮ ಮಟ್ಟದಲ್ಲಿ ಇಲ್ಲ. ಅದು ಹೈಕಮಾಂಡ್ ಏನು ತೀರ್ಮಾನ ತಗೊಂಡ್ರೆ ಅದನ್ನು ಸ್ವಾಗತ ಮಾಡ್ತೀವಿ. ಸರ್, ಯುದ್ಧ ಮತ್ತೆ ಆರಂಭ ಆಗಿದೆ. LPG ಸಮಸ್ಯೆಗಳು LPG ಕಷ್ಟ ಆಗ್ತದೆ. ಅದನ್ನು ವಿಚಾರ ಮಾಡಬೇಕು. ನಿನ್ನೆಯಿಂದ ಮತ್ತೆ ರಾಜಿ ಆಗಿಲ್ಲ. ಪಾಕಿಸ್ತಾನದವ್ರು ಪ್ರಯತ್ನ ಮಾಡಿದ್ರು ರಾಜಿ ಆಗಿಲ್ಲ. ಮುಂದೆ ಏನಾಗ್ತದೆ, ಯಾವ ರೀತಿ ನಿಭಾಯಿಸಬೇಕು ಅನ್ನೋದನ್ನು ಕೇಂದ್ರ ಸರ್ಕಾರ ವ್ಯಾಪ್ತಿಗೆ ಬರೋದರಿಂದ ಕೇಂದ್ರ ಸರ್ಕಾರ ಇದನ್ನು ನೋಡಬೇಕಾಗ್ತದೆ. ನಮ್ಮದೇನಿದ್ರು ಇದ್ದಿದ್ದನ್ನು ವಿತರಣೆ ಮಾಡೋದಷ್ಟೇ. ಸರ್, ಈಗ ಅದು ಕೂಡ ಜನರಿಗೆ ಕಷ್ಟ ಬರ್ತದೆ. ಮುಂದಿನ ದಿನಗಳಲ್ಲಿ ಜನರು ಕೂಡ ಸ್ವಲ್ಪ ಯೋಚನೆ ಮಾಡಿ ಮಿತಿವ್ಯಯ ಮಾಡಿಕೊಂಡು ಜೀವನ ಮಾಡಬೇಕಾಗ್ತದೆ. ಬಟ್ ಇದೆಲ್ಲವನ್ನು ಕೂಡ ನೋಡಬೇಕಾದದ್ದು ಕೇಂದ್ರ ಸರ್ಕಾರ. ಇದರಿಂದ ಅವರು ಇದಕ್ಕೆ ಉತ್ತರ ಕೊಡಬೇಕು ಮತ್ತು ಅವ್ರು ಏನು ಮಾರ್ಗದರ್ಶನ ಕೊಡ್ತಾರೆ ನೋಡ್ಕೊಂಡು ಆಮೇಲೆ ಮಾತಾಡ್ತಾರೆ. ಸರ್, ಈಗ ಉಪಚುನಾವಣೆಗಳ ಎಲೆಕ್ಷನ್